ಇವಾಗ ಮತ್ತೆ ಒಂದು ಫಂಕ್ಷನ್ ಇದೆ, ಅದು ಕೊಳ್ತಾ ಇದೀವಿ. ನನಗೆ ಪರಿಚಯ ಇಲ್ಲ, ಅದು ಇವನ್ ಫ್ರೆಂಡ್ ಅಂತ ಮದುವೆ. ನಾವು ಗೊತ್ತಿಲ್ಲ, ಆದಮ್ಮ ಹೋಗ್ಬೇಕು. ಹಿಂಗೆ ಹುಡುಗ ಬಂದ ಬೆಂಗಳೂರಿಗೆ ಜೊತೆ ನಾನು ಹೋಗೋಣ ಅಂತ ಒಂದೊಳ್ಳೆ ಡ್ರೆಸ್ ಹಾಕೊಂಡು ಹಂಗೆ ನಾರ್ಮಲಾಗಿ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿ ಬರೋಣ. ಇದು ರಾಜ್ಕುಮಾರ್ ಸಮಾಧಿ ರೋಡ್ಲಿದ್ದ ಹಂಗೆ ಮುಂದೆ ಹೋದ್ರೆ ಸುಮ್ಮನಹಳ್ಳಿ ಹತ್ರ ಇರೋದು ಇದು ಫಂಕ್ಷನ್. ಬಸ್ ಹತ್ಕೊಂಡು ಸುಮ್ಮನಹಳ್ಳಿಗೆ ಹೋಗ್ತಾವೆ. ನಮ್ಮ ಹುಡುಗನಿಂದ ಗೊತ್ತಿಲ್ಲ ಗುರಿ ಇರೋದು ಮದುವೆ ಬಂದು ಸುಮ್ಮನೆ ಏನಾದ್ರೆ ಸರ್ರೆ ಊಟ ಗೀಟ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕು. ರಿಸೆಪ್ಷನ್ ಹಾಲು ಒಳ್ಳೆ ಸಖತ್ತಾಗಿರುತ್ತೆ. ಲೈಟಿಂಗ್ ಎಲ್ಲ ಆ ಲೈಟಿಗೆ ಝೂಮ್ ಹಾಕಲ್ಲ ಅಂತ ಕ್ಯಾಮ್ರಾ ಹೋಗ್ಬಿಡ್ತೇವೆ ಅನ್ಸಿ. ಸೊ ಹಿಂಗೆ ಮೇಲೆ ಒಂದು ಹಾಕಿದ್ವಿ. ಸ್ಟೇಜ್ ಚೆನ್ನಾಗೈತೆ. ಇನ್ನೇನು ಬರ್ತಾರೆ ಮದುವೆಗೆ. ಇವರೇ ಹೆಣ್ಣು ಗಂಡು. ನನಗೇನು ಪರಿಚಯ ಇಲ್ಲ, ನಮ್ಮ ಹುಡುಗ ಪರಿಚಯ ಅವರೇ. ಅವನಿಂದ ನಾವು ಬಂದ್ಬಿಡೋದಷ್ಟೇ. ಫುಲ್ಲು ಎಂಟ್ರೆನ್ಸ್ ಎಲ್ಲ ಬೆಂಕಿ ಐತೆ. ಇಂಥ ಸೀದಾ ಇವರು ಸ್ಟೇಜಿಗೆ ಹೋದರೆ ನಾವು ಸೀದಾ ವಾಟ್ಸಪ್ ಪ್ರೋಗ್ರಾಮ್ ಐತೆ, ಅವಲ್ತ ಹೋಗೋಣಂತ ಕಾಯ್ಕಚ್ಚಿವೆ. ನೆಕ್ಸ್ಟ್ ಇವಾಗ ವಾಟ್ಸಪ್ ಪ್ರೋಗ್ರಾಮ್ಗೆ ಹೋಗ್ಬೇಕು. ಅವೆಲ್ಲ ಆರ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂತವ್ರೆ. ಅವಳೆ ಎದ್ದಲ್ಲಿ ಈ ಕಡೆ ಬಂದು ಹೋಗೋಣ ಅಂತ ಎಂಟ್ರ್ ಆಗ್ತದೆ. ಹಿಂಗೆ ಪಾನಿಪುರಿ, ನಾನು ಮಸಾಲೆ ಪುರಿ ತಿಂದು ನೆಕ್ಸ್ಟ್ ಊಟ ಸ್ಟಾರ್ಟ್ ಆಯ್ತು ನೋಡಿ. ಒಂದರಿಂದ ಒಂದೇ ಬರ್ತೈತೆ, ತಿನ್ನೋಕ್ಕಾಗಲ್ದು. ಅದ್ರಾಗೂ ಮಸಾಲೆ ದೋಸೆ, ಏನು ಹೋಳಿಗೆ, ಸ್ವೀಟ್ಗಳು ಒಂದು 3-4 ಈ ಐಟಮ್ ನಾನು ಬಿಟ್ಟೆ ನನ್ನ ಕೈಲಿ ತಿನ್ನೋಕ್ಕಾಗಲ್ದು. ಇದು ಏನಂತಿದ್ದೆ ಗೊತ್ತಾಗಲಿಲ್ಲ. ಈ ಐಟಮ್ ಅನ್ನ ಸಾರು ಉಣ್ಣತಿಗೆ ಸಾಕಾಗುತ್ತೆ. ಮತ್ತು ಫ್ರೂಟ್ಸ್ ಎಲ್ಲ ಒಂದು ರೇಂಜಿಗೆ ಹಾಕ್ಯಂಡು ಫುಲ್ ಹಾಕ್ಯಂಡು ಎಲ್ಲ ಎರಡು ಫ್ರೂಟ್ಸ್ ಎಲ್ಲ. ಅದ್ರಾಗೂ 1-2 ಬಿಟ್ಟೆ ನಾನು. ಸಾಕಾಗೋತ್ತಲ್ಲೇ, ಹೊಟ್ಟೆ ಎಲ್ಲ ಫುಲ್ ಆಗೋಯ್ತಿ. ಎಲ್ಲಿ ತಿಂತೀರ, ಇರೋದು ಒಂದು ಹೊಟ್ಟೆ. ಆಮೇಲೆ ಐಸ್ ಕ್ರೀಮ್ ಬೇರೆ ತಣ್ಣಗೆ, ಅದು ಒಂದು ಸೊಪ್ಪು ತಗೊಂಡು ಮತ್ತೆ ಸ್ಟೇಜ್ ಹತ್ತಿ ಒಂದು ಫೋಟೋ ತಗೊಂಡು ಮತ್ತೆ ತಳಕ್ಕೆ ಬಂದು ಒಂದು ವೀಳ್ಯದೆಲೆ ಪಾನ್ ಹಾಕ್ಯಂಡು ಹೊರಗಡೆ ಬಂದು ಇದೆ ಮಂಟಪನ ಮುಗಿಸ್ಕೊಂಡು ಸೀದಾ ಎಲ್ಲ ಆತು ಹೊರಗಡೆ ಬಂದ್ವಿ. ಸೀದಾ ಬಸ್ಸಿಗೆ ಹೋದ್ವಿ. ಬಸ್ಸಿಗೆ ಹತ್ಕೊಂಡು ಹೋಗ್ತಾ ಇದ್ವಿ. ಇದನ್ನೇ ಊಟ ಮಾತ್ರ ಬೆಂಕಿತ್ತು. ಸೊರ್ರಾಗ ತಿನ್ಕೊಂಬಂದ್ಬಿಟ್ಟು ನಾನಂತೂ ಇವಾಗ ತಿಂದು ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಮಾತ್ರ ಬೆಂಕಿ. ತೋರಿಸ್ತು ಹೋಯ್ತು. 1-2 ಕೊಟ್ಟರೆ ಹೋಗದೆ ಮುಗೀತಂತೂ. ಇವತ್ತಿಗೆ ಮದುವೆ ಪ್ರೋಗ್ರಾಮು ಮುಗೀತು. ನಾಳೆಯಿಂದ ಡ್ಯೂಟಿ ಹೋಗ್ಬೇಕಷ್ಟೆ.